ಕರ್ಣ, ಪರಮಾತ್ಮ, ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬಹುದೇ? ಆಗಬಹುದು ಪರಮಾತ್ಮ. ದೇವ, ಮಹಾಮಹಿಮನಾದ ನೀವು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಕೃಷ್ಣ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿರುವವೇ, ನೀನೇ ಯೋಚಿಸಿ ನೋಡು. ದೇವ, ನನ್ನ ಗುಣವೆಂತಿದ್ದರು ನಾನು ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿರಲ್ಲವಲ್ಲ ದೇವ. ಕರ್ಣ, ದೇವ, ಕುಲಹೀನಲ್ಲ ಕೇಳೆನ್ನ ಮಾತ. ಕರ್ಣ, ಪರಮಾತ್ಮ, ಕುಲಹೀನಲ್ಲ ಕೇಳೆನ್ನ ಮಾತ. ರವಿ ಅಂಶದಳವತರಿಸಿದ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ, ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಕರ್ಣ, ಪರಮಾತ್ಮ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರಾಜನನೀ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರಾಜನನೀ. ದರಯ ಬೆಳಗುವ ರವಿಯ ಕರುಣದಿ, ದರಯ ಬೆಳಗುವ ರವಿಯ ಕರುಣದಿ. ಮಹಾಮಹಿಮನೆಂದೆನಿಸಿ ಮೆರವ ರವಿ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಕರ್ಣ, ಪರಮಾತ್ಮ, ತಳಮಳ ವೇತಕ್ಕೆ ಮನದ ಚಿಂತೆ ತೊರೆ. ಕರ್ಣ, 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 ತಳಮಳ ವೇದಕ್ಕೆ ಮನದ ಚಿಂತೆ ತೊರೆ. ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ, ಘನತರವೆನಿಸಿದ ಮೇದಿನಿಯೊಳು ನೀ. ಘನತರವೆನಿಸಿದ ಮೇದಿನಿಯೊಳು ನೀ. ಮಹಾಮಹಿಮನೆಂದೆನಿಸಿ ಮೆರವ ರವಿ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ, ಸುಕುಮಾರ ಬಾ, ಸುಕುಮಾರ ಬಾ. ಕರ್ಣ, ಕರ್ಣ, ಕರ್ಣ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಕ್ಷತ್ರಿಯನು. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯದೇವನೇ ನಿನ್ನ ಜನಕ, ಕುಂತಿದೇವಿಯೇ ನಿನ್ನ ಹೆತ್ತ ತಾಯಿ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು, ತಿಳಿಯಿತ ಕರ್ಣ. ಏನು? ಕುಂತಿದೇವಿಯು ನನ್ನ ಹೆತ್ತ ತಾಯಿಯೇ, ಪಾಂಡವರು ನನ್ನ ಸಹೋದರರೇ. ಪರಮಾತ್ಮ, ನೀನು ಹೇಳುತ್ತಿರುವ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ, ಓಹೋ, ಈಗ ತಿಳಿಯಿತು. ಮರೆತಿದ್ದೆ, ಈಗ ತಿಳಿಯಿತು. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯಲು ನನ್ನನ್ನು ಇಷ್ಟೊಂದು ವಂಚಿಸುತ್ತಿರುವೆ ದೇವ. ಕರ್ಣ, ಕರ್ಣ, ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈ ಕಟ್ಟಿಕೊಂಡು ಕುಳಿತಿರುವೆಯಲ್ಲ, ಇದು ನಿನ್ನ ಧರ್ಮವೇ? ಪರಮಾತ್ಮ, ನಾನೊಂದು ವೇಳೆ ಕುಂತಿದೇವಿಯು ನನ್ನ ತಾಯಿ ಹಾಗಿದ್ದರೂ ಆಗಿರಬಹುದು.
ಪಾಂಡವರು ನನ್ನ ಸಹೋದರರು ಆಗಿರಬಹುದು. ಆದರೆ ಸೂರ್ಯದೇವರು ನನ್ನ ತಂದೆ. ಹೇಗಾಗಬಲ್ಲ ಪರಮಾತ್ಮ? ಹೇ ನನ್ನ ಮಾಗದ ದುರ್ವಿಧಿಯೇ, ನನ್ನನ್ನು ಎಷ್ಟು ವಿಧವಾಗಿ ಕಾಡುವೆ. ದೇವಾ ಶೋಧನೆಯೇನಿದು ವಿಧಿ ಶಾಪ, ಪಾಪಿಯಾದೆ ಪರಿತಾಪಕ್ಕೀಡಾದೆ. ದೇವಾ ಶೋಧನೆಯೇನಿದು ವಿಧಿ ಶಾಪ. ಪರಮಾತ್ಮ ಬಹುದಿನ ನೊಂದೆ ಬಂಧುಗಳಾರೆಂದು, ಬಹುದಿನ ನೊಂದೆ ಬಂಧುಗಳಾರೆಂದು, ಹಿಂದುವದನಹಪ ನಿಂದನೆಯಲ್ಲಿ ಬೆಂದೆ. ಪರಮಾತ್ಮ ಬಹುದಿನ ನೊಂದೆ ಬಂಧುಗಳಾರೆಂದು, ಹಿಂದುವದನಹಪ ನಿಂದನೆಯಲ್ಲಿ ಬೆಂದೆ. ಬಂದ ವಿಮೋಚನ ಮಾರ್ಗವನರಿಯದೆ, ಬಂದ ವಿಮೋಚನ ಮಾರ್ಗವನರಿಯದೆ. ದೇವಾ ಶೋಧನೆಯೇನಿದು ವಿಧಿ ಶಾಪ. ಕೃಷ್ಣ 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 ಜನ್ಮ ರಹಸ್ಯದ ಅಂತರವರಿತು, ಜನುಮದಾತೆಯ ನಿರ್ಗಯವರಿತು. ಕೃಷ್ಣ ಕೃಷ್ಣ ಜನ್ಮ ರಹಸ್ಯದ ಅಂತರವರಿತು, ಜನುಮದಾತೆಯ ನಿರ್ದಯವರಿತು. ಜೀವಿಸಲೇ ಪರಿ ಸಹಚರರೊಳಗೂಡಿ. ಪರಮಾತ್ಮ ಜೀವಿಸಲೇ ಪರಿ ಸಹಚರ ಸಮಗೂಡಿ. ಪಾತಕಿ ಜೀವನ ಸಂಕಟ ಕಾರಣ. ಕೃಷ್ಣ ಪಾತಕಿ ಜೀವನ ಸಂಕಟ ಕಾರಣ. ದೇವಾ ಶೋಧನೆಯೇನಿದು ವಿಧಿ ಶಾಪ, ಪಾಪಿಯಾದೆ ಪರಿತಾಪಕ್ಕೀಡಾದೆ. ದೇವಾ ಶೋಧನೆಯೇನಿದು ವಿಧಿ ಶಾಪ. ಕೃಷ್ಣ ದೇವಾ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಹೀನ ಕುಲದವನೆಂದು ಹೇಳಿಸುತ್ತಿರುವರಲ್ಲ ಪರಮಾತ್ಮ. ನಾನಿಂತವನೆಂಬ ವಿಚಾರವು ಅವರಿಗೆ ತಿಳಿಯದೇ ಕೃಷ್ಣ? ತಿಳಿಯದು ಕರ್ಣ. ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗೂ ಸಹ ತಿಳಿಯದು. ಆಕೆಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ ಆ ಕರ್ಣನಾರು, ಆತನನ್ನು ನೋಡಿದರೆ ನನಗೊಂದು ರೀತಿ ಮರುಕು ಉಂಟಾಗುವುದಿಲ್ಲ ಎಂದು ಪದೇ ಪದೇ ನಿನ್ನನ್ನು ಕೇಳುತ್ತಿದ್ದಳು. ಈಗ ತಾನೇ ಆಕೆಗೆ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬಹಳ ಸಂಭ್ರಮದಿಂದ ಗಂಗಾ ನದಿ ತೀರಕ್ಕೆ ಬರುವಳು. ಎತ್ತ ತಾಯಿಯ ಮನಸ್ಸನ್ನು ನೋಯಿಸಬೇಡ.
ಆಕೆಯ ಮನಸ್ಸನ್ನು ಸಂತೋಷಪಡಿಸು. ಆಗಬಹುದು ಪರಮಾತ್ಮ. ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ, ಅವರೊಡನೆ ಕೂಳಿಬಾಡುವ ಭಾಗ್ಯವು ನನ್ನದಿಲ್ಲವಲ್ಲ. ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆಪಡುತ್ತಿದ್ದ ನನಗೆ ಬಂಧು ಬಂದವರು ಇಂಥವರೇ ಎಂದು ತಿಳಿದ ಬಳಿಕ ಪರಮಾತ್ಮ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ, ಕೊರಲೇ ಪಾಂಡುಕುಮಾರರಂ ನಾಂ ಕೊಲ್ಲಲೆ ದುರದೋಲ್ ತಮ್ಮಂದಿರಂ ನಾಂ ಕೊಲ್ಲುವುದೇ ಕೊಲದಾಂ ಬಿಟ್ಟೊಡೆ ಕೊಲದೆನಾಂ ಬಿಟ್ಟೊಡೆ ಕೌರವೇಂದ್ರನು ಈ ದಾರುಣಿಯೋಳ್ ಸುಖ ಸಂಪತ್ತಿನಿನ್ ಬಾಳ್ವನೇ ದುರದೋಳ್ ತಮ್ಮಂದಿರಂ ದುರದೋಳ್ ತಮ್ಮಂದಿರಂ ನಾಂ ಕೊಲ್ಲುವುದೇ ಪಾರ್ಥನ ಘೋರ ಶರಕ್ಕೆ ನಾಂ ತುತ್ತಾಗಲೇ ನಾಂ ಸಾಯಲೇ. ಹೇ ಪರಮಾತ್ಮ, ಇಂತಹ ಸಂಕಟದಲ್ಲಿ ಸಿಕ್ಕಿ ನರಳುವ ಗತಿಯಾಯಿತೆ. ಚಿಂತಿಸಿ ಫಲವಿಲ್ಲ. ಕೃಷ್ಣ ಪರಮಾತ್ಮನು ಹೇಳಿದಂತೆ ನಾನೀಗ ಗಂಗಾ ತೀರಕ್ಕೆ ಹೋಗುವೆನು. ಐವರ ಕಾತೆ ಎನಿಸಿದೆ ಚಿಂತೆ, ಐವರ ಕಾತೆ ಎನಿಸಿದೆ ಚಿಂತೆ, ಕಾಣದ ಪರಿಭವ ಸಲಿಸಿದೆ ಜೀವ, ಕಾಣದ ಪರಿಭವ ಸಲಿಸಿದೆ ಜೀವ, ವೇಷ ಕೊಡು ಚಿರ ವಿಭವ, ವೇಷ ಕೊಡು ಚಿರ ವಿಭವ, ಒಲಿಸುವ ಜನ ವರತ ನಿಜಾತ ಕಲುಷಿತ ಮನದ ವ್ಯಾಕುಲ ಭಾರ, ಒಲಿಸುವ ಜನ ವರತ ಒಲಿಸುವ ಜನ ವರತ. ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯ ಆತ್ಮೀಯ ಸ್ವಜನರಿಂದ ಪರಿತ್ಯಜಿಸಲ್ಪಟ್ಟೆನು. ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ಜೀವನದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ಸರ್ವರ ಸಮಕ್ಷಮದಲ್ಲಿ ಆ ನೀಚನಿಂದ ಅಪಮಾನಿತಳಾದೆನು. ಅನಾಥ ಭಿಕ್ಷಕೆಯಂತೆ ಕಾಡಿನಿಂದ ಕಾಡಿಗೆ ಅಲಿದಿದ್ದು ಆಯಿತು. ಏ ಪರಮಾತ್ಮ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಏನೇನು ಬರೆದಿರುವೆಯೋ. ಪಾಂಚಾಲಿ ದೇವಿ, ಪ್ರಿಯತಮೆ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪಾಂಚಾಲಿ, ಸೋತವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಳೆದು ಆತ್ಮರವರು ವಧಿಸುವೆ ನಾ ಮರಣದಿ. ಪಾಂಚಾಲಿ,
ಶೋಕವೇಕೆ ಬಿಡು ಚಿಂತೆ ಮರದು ದುರಾತ್ಮರವರು ವಧಿಸುವೆ ನಾಂ ರಣಧಿ ಎಂದು ವೈರಿಗಳವರು ಸಿಗಿವೆ ನಾಂ ರಣಧಿ. ಸಿಗಿದವರ ಎದೆಯ ಬಗೆಯಿತಲಿ ಹೃದಯ ಬಿಸಿ ರಕ್ತದೋಳು ನಿನ್ನ ಮುಡಿಗಟ್ಟಿಸುವೆನು. ಸಿಗಿದವರ ಎದೆಯ ಬಗೆಯಿತಲಿ ಹೃದಯ ಬಿಸಿ ರಕ್ತದೋಳು ನಿನ್ನ ಮುಡಿಗಟ್ಟಿಸುವೆನು. ಪಾಂಡವರ ಪತ್ನಿಯಂದಿಲಿಸಿ ನೀ ಧರೆಯೋಳು, ಪಾಂಡವರ ಪತ್ನಿಯಂದಿಲಿಸಿ ನೀ ಧರೆಯೋಳು. ಕೆಚ್ಚದೆಯ ನಾರಿಯಂತಿರದ ಈ ಪರಿಯೋಳು, ಕೆಚ್ಚದೆಯ ನಾರಿಯಂತಿರದ ಈ ಪರಿಯೋಳು. ಪಾಂಚಾಲಿ ಶೋಕವೇಕೆ ಬಿಡು ಚಿಂತೆ ಮನದಿ ದುರಾತ್ಮರವರು ವಧಿಸುವೆ ನಾಂ ರಣಧಿ ಎಂದು ವೈರಿಗಳವರು ಸಿಗಿಯುವೆ ನಾಂ ರಣಧಿ. ಪಾಂಚಾಲಿ ಏಕೆ ನಿಷ್ಕಾರಣವಾಗಿರುತ್ತೆ? ಏನಾಯ್ತು ಪ್ರೀತಮಿ? ನಾನು ನಿಷ್ಕಾರಣವಾಗಿ ದುಃಖಿಸುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವಾದರೂ ಪುರುಷರು, ನಿಮ್ಮನ್ನು ಯಾರಾದರೂ ದುರ್ವಾಕ್ಯಗಳನ್ನಾಡಿದ್ದರೆ ನೀವೇ ಅವರಿಗೆ ಪ್ರತೀಕಾರವನ್ನೇ ಮಾಡುತ್ತೀರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಆತ್ಮ ಗೌರವ ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯ ಬೇಕು. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಹೇ ಪರಮೇಶ್ವರ, ಇಂತಹ ಅಪರಾಧೀನ ಶ್ರೀಜಾತಿಯನ್ನು ಏತಕ್ಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವತ್ ಋಷಿಗಳ ಆಜ್ಞೆ. ಏನು? ಪತ್ನಿಯನ್ನು ಜೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ನಿಮ್ಮ ಋಷಿಗಳೇ ಆಜ್ಞೆ ಪಡಿದ್ದಾರೆ. ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತ ವೀರ ಪತಿಗಳನ್ನು. ಅಣ್ಣನ ಒಂದು ದಿನದ ವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯರು ಬಿಡುತ್ತಲ್ಲ. ಪ್ರಿಯತಮೆ, ನಮ್ಮ ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ಇನ್ನು ನಾನು ಎಷ್ಟೋ ಬಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ಈನೇಕೆ ಹೀಗಾಗಿರುವೆ? ನನ್ನನ್ನು ತಿಳಿಸಬಾರದೆ ಪ್ರಿಯೆ? ತಿಳಿಸುವನು ಪ್ರಿಯ. ಆದ್ದರಿಂದ ಆಗೋ ಫಲವೇನು? ನೀವು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕರಲ್ಲ. ಅದು ಇಂದಿನ ಮಾತು. ನಾನೀಗ ಯಾರ ಆಗ್ರಹಧಾರಕನೂ ಅಲ್ಲ. ಹಾಗಾದರೆ ಕೇಳಿ ಪ್ರಿಯ. ದೇವಿ ಅಸ್ಥಿರಾಂಬೆ ದೇವಿ ದರ್ಶನಕ್ಕೆ ಹೋಗಿದ್ದೆ. ದುರ್ಯೋಧನ ಪತ್ನಿಯಾದ ಭಾನುಮತಿ ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡು ನಗುತ್ತಾ, ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿದವರು. ಇನ್ನೇನು ಈಗಲೋ ಆಗಲೋ ಸಂಧಿಯಾಗುವುದು. ಈಗಲಾದರೂ ಈ ನಿನ್ನ ಬಿಚ್ಚದ ಕೇಶ ರಾಶಿಯನ್ನು ಮುಡಿಕಟ್ಟಿ ಒಂದು ಪರಿಹಾಸ್ಯ ಮಾಡಿ ಅವಳು ನಕ್ಕಳು ಪ್ರಿಯ, ಪರಿಹಾಸ್ಯ ಮಾಡಿ ನಕ್ಕಳು. ಪುನಃ ದುರ್ಯೋಧನ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಅದರಲ್ಲಿ ಪಾಂಚಾಲಿ ರಾಯಭಾರಕ್ಕೆ ಹೋದವರಾರು? ಮತ್ಯಾರು? ನಮ್ಮಣ್ಣನ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಕೃಷ್ಣ ಕೃಷ್ಣ ಕೃಷ್ಣ. ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಗೋಪಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನದ ಯದುಪತಿಯು ಯುದ್ಧವನ್ನು ಮರೆದು ಸಹಜ. ಅದರಲ್ಲಿ ಪಾಂಚಾಲಿ ಆ ಭಾನುಮತಿ ಏನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಎಲೆ ಭಾನುಮತಿ, ನಿನ್ನ ಮುಡಿಯನ್ನು ಬಿಚ್ಚಿಸುವವರೆಗೂ ಈ ನನ್ನ ಬಿಚ್ಚುಗಳನ್ನು ಕಟ್ಟುವುದಿಲ್ಲವೇ ಭಾನುಮತಿ ಅಂತ ಹೇಳಿದ್ರು. ಬಾಪು ಪಾಂಚಾಲಿ ಬಾಪು. ಜಾಣೆ ಮುದ್ದಾಡುವೆನು ಬಾರೆ, ಜಾಣೆ ಮುದ್ದಾಡುವೆನು ಬಾರೆ. ಭೀಮನ ಪಟ್ಟದ ರಾಣಿಯು ನೀನೆ, ಭೀಮನ ಪಟ್ಟದ ರಾಣಿಯು ನೀನೆ, ಜಾಣೆ ಮುದ್ದಾಡುವೆನು ಬಾರೆ. ಕುರುಕುಲಾದ ಮರ ಕೆಣಕುತ್ತ ರಣದೋಳು, ಗುರುಕುಲಾದ ಮರ ಕೆಣಕುತ್ತ ರಣದು ದುರ್ಣದು ಶಾಸನ ನಾಶವಗೈವೆ.
ದುಶ್ಯಾಸನ ನಾಶವಗೈವೆ ದುರುಳ ದುಶ್ಯಾಸನ ನೆಟನನು ಬಗೆದು ದುರುಳ ದುಶ್ಯಾಸನ ನೆಟನನು ಬಗೆದು ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ ಜಾಣೆ ಮೂಸಾಡುವೆನು ಬಾರೆ ಭೀಮನ ಪಟ್ಟದ ರಾಣಿಯು ನೀನೆ ಭೀಮನ ಪಟ್ಟದ ರಾಣಿಯು ನೀನೆ ಜಾಣೆ ಮೂಸಾಡುವೆನು ಬಾರೆ ಧ್ರುಪದ ನಂದಿನಿ ಪರಮ ಸದ್ಗುಣಿ ದುಗುಡವೇತಕ್ಕೆ ಸುಮಶಯ ನರಗಿಣಿ ಧ್ರುಪದ ನಂದಿನಿ ಪರಮ ಸದ್ಗುಣಿ ದುಗುಡವೇತಕ್ಕೆ ಸುಮಶಯ ನರಗಿಣಿ ನಿನ್ನಿ ಭವನಯ ನೀಗಿಸುವೆನು ನಿನ್ನಿ ಭವನಯ ನೀಗಿಸುವೆನು ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ ಜಾಣೆ ಮೂತಾಡುವೆನು ಬಾರೆ ಭೀಮನ ಪಟ್ಟದ ರಾಣಿಯು ನೀನೆ ಭೀಮನ ಪಟ್ಟದ ರಾಣಿಯು ನೀನೆ ಜಾಣೆ ಮುದ್ದಾಡುವೆನು ಬಾರೆ ಜಾಣೆ ಮಹಜಾಣೆ ಬಹುಜಾಣೆ ಮುದ್ದಾಡುವೆನು ಬಾರೆ ಪ್ರಿಯ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಿಯ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಮತೆಯ ಮನನ ನೀಡುವೆ ರಾಮ ಪ್ರಮತೆಯ ಮನನ ನೀಡುವೆ ರಾಮ ಸಮಯವಿದೆ ಮನ ಮುನಿಸುವ ಮಧುರಾಸ ವಿಲಾಸ ಮನ ಮುನಿಸುವ ಮಧುರಾಸ ವಿಲಾಸ ಕೌರವ ಶಿರವ ಧರೆಯೊಳು ನೀನು ಕೌರವ ಶಿರವ ಧರೆಯೊಳು ನೀನು ಚೆಲ್ಲುತ್ತಾ ಸೇರುವೆ ಆಗ ಯಾವಾಗ ನೀವು ಮಾಡಿದ ಪ್ರತಿಜ್ಞೆ ಆವಾಗ ಹತ್ತು ಹಾ. ಪ್ರಿಯ ಪ್ರಿಯತಮೇ ಅಂದು ಮಾಡಿದ ಪ್ರತಿಜ್ಞೆ ಚೆಲ್ಲುತ್ತಾ ಸೇರುವೆ ಕಾಂತೆಯನ್ನು ಚೆಲ್ಲುತ್ತಾ ಸೇರುವೆ ಕಾಂತೆಯನ್ನು ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಿಯ, ನೆನಪಿದೆಯೇ ಹಿಂದೆ ಒಂದು ದಿನ ಈ ನನ್ನ ಬೆಚ್ಚದ ಕೇಶರಾಶಿಯನ್ನು ನೋಡಿ ಇದು ಕುರುಕುಲಾಂತಕರ ಕಾಳರಾತ್ರಿ ಎಂದು ಹೇಳಿ ಸಂಬೋಧಿಸಿದೆ ಮಾತನ್ನು ಮರೆತರ ಪ್ರಿಯ
ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಿಸುತ್ತಿರುವ ಪಾಂಚಾಲಿ ಮಾಡಿದ ಪ್ರತಿಜ್ಞೆ ಮರೆಯಂತಹ ಹೇಡಿಯಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವಲ್ಲ, ಹಾಡಿದಂತೆ ನಡೆಯಬೇಕು, ಅದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛೆ ಇದ್ರೆ ಏನಾಗುವುದು? ನೀವು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕ. ಅದು ಇಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನಲ್ಲ. ಶಾಂತಿಯಿಂದ ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಲೋತರಿಂದ ಕಾಯುತ್ತಿರುವೆ. ಧರ್ಮಗಳಂತಹ ಧರ್ಮಜರು ಆ ದುರ್ಯೋಧನ ಅನಂತಪುರವನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಭೀಮಸೇನನಾಗಲೇ ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ಆಗಿರುವರು. ಸಾರ್ಯವರ ಕೋಪಕ್ಕೆ ದ್ರೌಪದಿಯ ಮೂಲ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ದ್ರೌಪದಿಯೇ ಮೂಲ ಕಾರಣವೆಂದು. ಪಾರ್ಥ, ಈ ಸಾರಿ ಕೌರವರನ್ನು ಯುದ್ಧ ಮಾಡುವುದಕ್ಕಿಂತ ಈ ಭೀಮಸೇನನ ಕೋಪವನ್ನು ತಡೆಯುವುದೇ ಇದು ಸಾಹಸವಾಗಿರುವುದು. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಕ್ರೋಧನಾಗಿರುವನು? ಏಕೆ? ನಿಮ್ಮ ಪ್ರಶ್ನೆಗಳಿಗೆ ಏನೆಲ್ಲ ಬೆಚ್ಚಿದ ಬಿರುಕುವುದರ ಸಮಾಧಾನ ಕೊಡಬಲ್ಲದೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಈ ಅರ್ಜುನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸಿಬಿಡುವನು. ಈ ಸುದ್ದಿಯನ್ನು ಉಚಿತವಾಗಿ ಕಾಣಬಹುದು. ಅರ್ಜುನ ಅದನ್ನೇ ಅನುಮೋದಿಸಬಹುದು. ಆ ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಇನ್ನೊಂದು ಗಳಿಗೆ ತಾನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಇವೆರಡೇ ಸಾಕು. ಆ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಷ್ಠಿತ ಸಂಧಿಯನ್ನು ಪ್ರಸ್ತಾಪನೆ ಮಾಡುತ್ತೀರಿ, ನಾನು ಪ್ರತಿಜ್ಞೆ ನಡೆಯುತ್ತೇನೆ. ಸಹೋದರ ಭೀಮಸೇನ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಹೋದರ, ಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನು, ದುಡುಕಿ ಸಮರ ಬಯಸುವುದನು ಚಿತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು. ಸಹೋದರ, ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು ನರಳಿಸದಿರು. ಕುರು ಪಾಂಡವರ ನರಳಿಸದಿರು. ತಾಳಿದವನ ಮುಂದೆ ಬಾಳಿಯನು ಎಂಬ. ಸಹೋದರ ಭೀಮಸೇನ, ತಾಳಿದವರ ಮುಂದೆ ಬಾಳಿಯನು ಎಂಬ ಹಿರಿಯರ ವಾಣಿಯು ಮರೆಯುವುದು ಉಚಿತ. ಸಹೋದರ ಭೀಮಸೇನ, ಹಿರಿಯರ ವಾಣಿಯು ಮರೆಯುವುದು ಉಚಿತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಹೋದರ ಭೀಮಸೇನ,
ನನ್ನಲ್ಲಿ ಕೋಪವೇ ತಮ್ಮ? ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಶಾಂತನಾಗು ತಮ್ಮ, ಶಾಂತನಾಗು. ಕೋಪ ಮಾಡಬೇಡ ಅಣ್ಣ. ಅಗ್ರಜನು ನಮ್ಮೆಲ್ಲರಿಗಿಂತ ಹಿರಿಯವನು. ಆತನ ವಿರುದ್ಧವಾಗಿ ಯುದ್ಧವನ್ನು ಮಾಡುವುದು ಅನುಚಿತವಾದದ್ದು. ಇದಕ್ಕೆ ನೀನು ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಕ್ಷತ್ರಿಯ ಧರ್ಮವನ್ನು ಮರೆಯುವುದು ಉಚಿತವೇ? ಪಾಂಚಾಲಿ, ದುಡುಕಬೇಡ, ಶಾಂತಳಾಗು. ಪಾಂಚಾಲಿ, ಯುದ್ಧವು ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಎಂತ ಘೋರವಾದ ಕರ್ಮವೆಂದು ನೀನು ತಿಳಿದ ಪಾಂಚಾಲಿ. ನಾವುಗಳು ಯುದ್ಧಕ್ಕೆ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಾವುಗಳೇ ಅಹುಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಆದ್ದರಿಂದ ಸಂಧಿಗಾಗಿ ನಾನು ಸರ್ವ ಪ್ರಯತ್ನವನ್ನು ಮಾಡುತ್ತಿರುವ ದೇವಿ. ಶಾಂತಳಾಗು ದೇವಿ, ಶಾಂತಳಾಗು. ರಾಜೇಂದ್ರ ದ್ರೌಮ್ಯರನ್ನು ಸಂಧಿಗೆ ಕಳುಹಿಸಿ ಅಪಮಾನ ಪಡಿಸಿದರು. ಕುಲಪುರೋಹಿತರನ್ನು ಕಳಿಸಲು ಇದು ಮದುವೆ ಔಗತನವಲ್ಲ. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟನು. ಶ್ರೀಕೃಷ್ಣ ಪರಮಾತ್ಮನನ್ನು ಪುನಃ ಅಪಮಾನಕ್ಕೆ ಗುರಿಪಡಿಸಲು ಎಂಬುದೇ ನನ್ನ ಚಿಂತೆ. ಏನಿದು ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲವಾಗಿ ನನಗೆ ಯಾವ ಪ್ರಯೋಜನವಿಲ್ಲ. ಸಹೋದರರೇ, ನಿಮ್ಮ ಅಪರಿವರ್ತನೆ ಪುರಸ್ಕಾರ ನಿಮಗಿರಲಿ. ಮಾರ ಪ್ರಜೆಗಳ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸ್ವಲ್ಪ ತಡಿ. ಯದುಪತಿಯು ನಗಮುಖದಿಂದ ಇತ್ತಲೇ ಬರುತ್ತಿರುವನು. ರಾಜ್ಯಸಭೆ ವಿಚಾರ ತಿಳಿದಿರಂತ ನಿಮ್ಮ ಇಷ್ಟದಂತೆಯೇ ಆಗಲಿ ಪ್ರಿಯ. ಪಾಂಡಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುವ ಪರಮಾತ್ಮ. ವಿಜಯಶಾಲೆಯಾಗು ಧರ್ಮನಂದನ. ಪರಮಾತ್ಮ ಜನಾರ್ದನ, ಈ ತಂಗಿಯ ನಮಸ್ಕಾರವನ್ನು ಸ್ವೀಕರಿಸುವಣ್ಣ. ನಿನಗೆ ಮಂಗಳವಾಗಲಿ ಸಹೋದರಿ. ಪರಮಾತ್ಮ, ಓದ ಕಾರ್ಯವೇನಾಯಿತು? ಓದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಅದರ ಮಾತಿನ ಅರ್ಥ ಎಲ್ಲವೂ ತಕ್ಕ ರೀತಿಯಲ್ಲಿ ನಡೆಯಿತು. ಸಂಧ್ಯಾ ವಿಚಾರವೂ ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ಇನ್ನಿಲ್ಲೂ ಸರಿಯಲ್ಲ. ಅವರ ಇಚ್ಛೆ ಅಂತ ಅವರ ನಡೆಯಲಿ. ನನಗೆ ತೋರಿದನ್ನು ನಾನು ಮಾಡುತ್ತೇನೆ. ಪ್ರಿಯ, ಸ್ವಲ್ಪ ತಡಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿದರಲ್ಲಿ ನನ್ನ ತಾಳ್ಮೆಯ ಮುಗಿದು ಹೋಗುವುದು. ಭೀಮಸೇನ, ಶಾಂತನಾಗು ತಮ್ಮ, ಶಾಂತನಾಗು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನು ತಡೆವ ರುಕ್ಮಿಣಿಪತಿ ಸಂಚು ಮಾಡಿ ಹೊಂಚು ಹಾಕಿ ಕಿಚ್ಚನ್ನೆಬ್ಬಿಸುವ ಈ ಸಂಧಿಯ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆ ಅಂತೆ 5 ಗ್ರಾಮ ಈ ಸಂಧಿ ಆಯ್ತಷ್ಟೇ. ನಾನು ಹೋಗಿದ್ದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿದು ನಿನ್ನ ಅಭಿಮತ. ಅಜ್ಞಾತದ ನೆಪದಲ್ಲಿ ಅರ್ಜುನನಿಗೆ ಬಳೆಯನ್ನು ತೊಡಿಸಿದೆ. ಈಗ ಈ ಸಂಧಿ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಸೀರೆಯನ್ನು ಉಡಿಸಲು ಕಾಯುತ್ತಿರುವೆಯ ಯಾದವಾಗ್ರಣಿ, ಈ ಪಾಂಡುಪುತ್ರನ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ಇಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂರ ಸಂಧಾನದೊಡನೆ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಆ ಸಂಬಂಧ ವಿಚಾರವೇ ಬೇರೆ. ಭೀಮಸೇನ, ಶಾಂತನಾಗು ಸಹೋದರ, ಶಾಂತನಾಗು. ಪರಮಾತ್ಮ, ಮುಂದೇನಾಯಿತು ತಿಳಿಸು ಪರಮಾತ್ಮ. ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ, ವಿದುರ, ಇನ್ನು ಮುಂತಾದವರು. ಓ ದುರ್ಯೋಧನ, ಆತನೂ ಸಹ. ಇನ್ನು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆ ನಾನು ಕೇಳಬೇಕೆಂದು ನಿಶ್ಚಯ ಆಯಿತು. ಕೃಷ್ಣ, ಸಾಧಿಸಿದೆ, ಬಹಳ ಚೆನ್ನಾಗಿ ಸಾಧಿಸಿದೆ. ಸಹೋದರರೇ, ನಿಮ್ಮ ಅಪರಿಧವನ್ನು ನೀವೇ ಬಂಧಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಗನ ಸೇನಿ, ನೀನು ನಾಶವಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಬಿಚ್ಚಿದ ಮುಡಿನ ಕಟ್ಟಿಸುತ್ತೇನೆ. ಭೀಮಸೇನ, ನಿಲ್ಲಯ್ಯ, ನೀನು ನಿಜವಾಗಿ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ
ಆ ರಕ್ಕಸಿಯನ್ನು ಆಳುವುದು ಹೇಗೆ ತಾನೇ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ಒಪ್ಪದು ನನಗೊಪ್ಪದು. ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವೆನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರ. ಕೃಷ್ಣ, ಹೇಳು, ಬೇಗ ಹೇಳು, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನನ್ನ ಪಾರ್ಶ್ವದಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ ಇಲ್ಲ, ನಾನು ಕುಳಿತುಕೊಳ್ಳುವುದಿಲ್ಲ. ನಿಂತಿದಂತೆ ಹೇಳ್ಬಿಡಿ ಕೃಷ್ಣ. ನೀನು ಕುಳಿತುಕೊಳ್ಳದ ಹೊರತು ನಾನು ತಿಳಿಸುವುದಿಲ್ಲ. ನನ್ನಲ್ಲಿ ಈ ಪರಿಹಾಸ್ಯವಾಗಿ ಕೃಷ್ಣ. ಇದು ಪರಿಹಾಸ್ಯವಲ್ಲ ಭೀಮ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಆ ಗದೆಯನ್ನು ಸ್ವಲ್ಪ ದೂರವಾಗಿರಿಸಿ ನನ್ನ ಪಾರ್ಶ್ವದಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಓ, ಭೀಮ ಎಂದರೆ ಭಯ ಇರಲೇಬೇಕು. ಇದೋ ಕೃಷ್ಣ, ನಿನ್ನ ಅಪೇಕ್ಷೆದ್ದು ಕುಳಿತುಕೊಳ್ಳುತ್ತೇನೆ. ಈಗಲಾದರೂ ಹೇಳು, ಏನು ಆ ಸಂದೇಶ? ಬಿಡೆಯ ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಇದೋ ಕೃಷ್ಣ. ಅರ್ಜುನ, ಈ ಗದೆಯು ಸ್ವಲ್ಪ ಸಮಯ ನಿನ್ನ ಬಳಿ ಇರಲಿ. ಯಾಜ್ಞಸೇನಿ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವನೇ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನ. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯ ಅಣ್ಣ? ಪರಿಹಾಸ್ಯವಲ್ಲ ತಂಗಿ. ನೀನು ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತಿಯಂತೆ, ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಅಣ್ಣ ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನ ಕರವನ್ನು ಭದ್ರವಾಗಿ ಬಂಧಿಸು. ಆಗಬಹುದು ಪ್ರಿಯ. ಕಟ್ಟಲೆ ಪ್ರಿಯ, ಪ್ರಿಯ ಕಟ್ಟಲೆ, ಓ ಕಟ್ಟಲೆ. ಈಗ ನಿರ್ಭಯವಾಯಿತು. ಈಗ ಕೇಳಿ, ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅಣುವಾಯಿತು. ಮತ್ತಿನ್ಯಾರು? ಏನು ಹೇಳಿದೆ ಕೃಷ್ಣ? ದುರಭಿಮಾನಿಯಾದ ಈ ಹಗ್ಗದಿಂದ ನಿನ್ನ ಬಂಧಿಸಲೆತ್ತಿದ್ದಾರೆ ಯಾರು? ಯಾರ ದುರಾತ್ಮಕರು? ಇನ್ಯಾರು? ದುರಭಿಮಾನಿಯಾದ ದುರ್ಯೋಧನ ಆಜ್ಞೆ ಮಾಡಿದ, ದುರಾಚಾರಿಯಾದ ಆತನ ಸಹೋದರ ಈ ಕಾರ್ಯ ನಡೆಸಿದ. ಇಂತಹ ಸಾಹಸವು ಅವರಿಗಲ್ಲದೆ ಮತ್ತಿನ್ಯಾರಿಗೆ ಸಾಧ್ಯ? ಕೃಷ್ಣ, ಈ ಹಗ್ಗದಿಂದ ಬಂಧಿಸಲೆತ್ತಿದ್ದಾರೆ ಯಾರ ದುರಾತ್ಮಕರು? ಅಗ್ರಜ, ನನ್ನ ಕರಗಳನ್ನು ಬಿಡಿಸು. ಧನಂಜಯ, ನೀನಾದರೂ ನನ್ನ ಕರಗಳನ್ನು ಬಿಡಿಸು. ಕೃಷ್ಣ, ಇಷ್ಟು ಮಾತ್ರವೇ ಅಲ್ಲ, ಆ ದುರ್ಯೋಧನ ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ನೀವು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾನನದಲ್ಲಿ, ವೀರ ರತಿಕರ ಘೋಷದಲ್ಲಿ ಎಂದು ತಿಳಿಸಿದ. ಪರಮಾತ್ಮ, ನನ್ನ ಕೈಗಳನ್ನು ಬಿಡಿಸು. ಬಿಡಿಸುವುದಿಲ್ಲವೇ? ನೀನು ಬೇಕೆಂದೇ ಕಟ್ಟಿರುವೆ. ಆಗಲಿ, ಇರಲಿ, ನಾನೇ ಬಿಚ್ಚಿಕೊಳ್ಳುತ್ತೇನೆ. ನೀವ್ಯಾರು ಬಿಚ್ಚುವುದು ಬೇಡ. ಜೈ ಜೈ ಪರಮೇಶ್ವರ. ಎಲ್ಲಿ ಎಲ್ಲಿ ನನ್ನ ಗದೆ? ಎಲ್ಲರೂ ಕೇಳಿರಿ ಭೀಮನ ಪ್ರತಿಜ್ಞೆಯನ್ನು. ದುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವನೇ. ದುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವನೇ. ರಣಬಳ್ಳವರ ರಕ್ತಪಾನ ಮಾಡದಿರುವನೇ. ರಣದೊಳವರ ರಕ್ತಪಾನ ಮಾಡದಿರುವನೇ.
ಮೆಟ್ಟಿಕೊಳ್ಳುವೆ, ಪಾದದ ಮೆಟ್ಟಿಕೊಳ್ಳುವೆ. ಹತ್ತಿಯ ಮುಡಿ ಮುಚ್ಚಿದವನ ಮೆಟ್ಟಿಕೊಳ್ಳುವೆ, ಪಾದದ ಮೆಟ್ಟಿಕೊಳ್ಳುವೆ. ಗರ್ವದಿ ತೊಡು ಕಟ್ಟಿದವನ್ನ ಕುಟ್ಟಿಕೊಳ್ಳುವೆ, ಬೆರೆ ಕುಟ್ಟಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವನೆ. ರಣದಳವರ ರಕ್ತಪಾನ ಮಾಡದಿರುವನೆ. ರಣದಳವರ ರಕ್ತಪಾನ ಮಾಡದಿರುವನೆ. ಬಲಶೂನ್ಯತೆಯ ಕುಲ ಹೇಳಿಗಳನ್ನು ಹೇಳತಂತು ನನಗೆ ನನ್ನ ದಾಹ ಮುಗಿಸಿಕೊಳ್ಳುವೆ, ನನ್ನ ದಾಹ ಮುಗಿಸಿಕೊಳ್ಳುವೆ. ಬಲಶೂನ್ಯತೆಯ ಕುಲ ಹೇಳಿಗಳನ್ನು ಹೇಳತಂತು ನನಗೆ ನನ್ನ ದಾಹ ಮುಗಿಸಿಕೊಳ್ಳುವೆ, ನನ್ನ ದಾಹ ಮುಗಿಸಿಕೊಳ್ಳುವೆ. ಪಾಂಡವರ ಋಷಿಯ ತುರ್ಬನ ಮುಟ್ಟಿದ ಸಂಡಕವರು ಗುಂಡಿಗೆ ಸಿಳಿ. ಪಾಂಡವರ ಋಷಿಯ ತುರ್ಬನ ಮುಟ್ಟಿದ ಚಂಡಕವರು ಗುಂಡಿಗೆ ಸಿಳಿ ಕಂಡ ಎಲುಬುಗಳ ತುಂಡರಿಸಿ ನನ್ನ ಚೆಂಡಿಗೆ ಔತಣವ ಮಾಡಿಸುವೆ. ಕಂಡ ಎಲುಬುಗಳ ತುಂಡರಿಸಿ ನನ್ನ ಚೆಂಡಿಗೆ ಔತಣವ ಮಾಡಿಸುವೆ. ಗರ್ವತಾರ್ ಮೋಡಗಳಾರ್ಪಡಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ. ಗರ್ವತಾರ್ ಮೋಡಗಳಾರ್ಪಡಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ. ದರ್ಪದಿಂದರವ ಕುರುವರರ ಕಾಲಳ ಪಿಡಿದು, ದರ್ಪದಿಂದರವ ಕುರುವರರ ಕಾಲಳ ಪಿಡಿದು. ಗಿರಗಿರನೆ ತಿರುಗಿಸಿ ನೆಲಕ್ಕಪ್ಪಳಿಸುವೆ. ಭೀಮಸೇನ, ಕೃಷ್ಣ, ಬಲಶೂನ್ಯತೆಯ ಕುಲ ಹೇದಿಗಳು ತಂದು ನನಗೆ ಹೆಣಗಳನ್ನು ನನ್ನ ದಾಹ ಮುಗಿಸಿಕೊಳ್ಳುವೆ, ನನ್ನ ದಾಹ ಮುಗಿಸಿಕೊಳ್ಳುವೆ. ಈಗ ಕೇಳಿರಿ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವರ ಅಂಶದಲ್ಲಿ ಜನಿಸಿದ್ದರೆ ನನ್ನ ವೀರಮಾತೆಯಾದ ಕುಂತಿ ದೇವಿಯ ಸ್ತನಪಾನ ಮಾಡಿದ್ದು ಸಹಜವೇ ಆಗಿದ್ದರೆ, ನಾಳೆ ನಡೆಯುವ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕೌರವರ 90 ಮಂದಿ ಸಹೋದರರನ್ನು ಭಸ್ಮ ಮಾಡಿ ಹಸ್ತಿರದ ಸಂಹಾಸನವನ್ನು ರಕ್ತದ ಕೊಡಿಗೆ ಮುಳುಗಿಸಿ ಆ ದರ್ಪದ ದುರ್ಯೋಧನ ತೊಡೆಯನ್ನು ತುಂಡು ತುಂಡಾಗಿ ಮಾಡಿ ಅವನ ರಾಜಮಗಳು ನೆಲಕ್ಕಪ್ಪಳಿಸಿ ಈ ನನ್ನ ಎಡಗಾಲಿನಿಂದ ಒದ್ದು 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 ಪುಡಿ ಮಾಡಿ ಅವನ ತಮ್ಮನ ದೃಢ ಉಚ್ಛ್ವಾಸನ ಇದನ್ನ ಬಗೆದು ಅವನ ಬಿಸಿ ರಕ್ತದಿಂದ ಪಾಂಚಾಲಿ ಬಿಡುವುದನ್ನು ಕಟ್ಟಿಸುತ್ತೇನೆ. ಇದೇ ಭೀಮನ ಪ್ರತಿಜ್ಞೆ, ಇದೇ ಭೀಮನ ಪ್ರತಿಜ್ಞೆ, ಇದೇ ಭೀಮನ ಪ್ರತಿಜ್ಞೆ. ಒಂದು ವೇಳೆ ನನ್ನ ಪ್ರತಿಜ್ಞೆ ಭಂಗವಾದರೆ ನನಗೆ ಅತಿ ಭಯಂಕರ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಇದೇ ಅಲ್ಲವೇ ಶ್ರೀಕೃಷ್ಣ ಪರಮಾತ್ಮರು ನನ್ನ ಜನ್ಮ ವೃತ್ತಾಂತವು ತಿಳಿಯುವ ಗಂಗಾ ನದಿಯು ರಹಸ್ಯವನ್ನು ಇಲ್ಲೇ ತಿಳಿಯುವುದೆಂದಿರಲ್ಲವೇ? ಸಪ್ತಾಸ್ವತವಾರೂಢಂ ಪ್ರಚಂಡ ಕಶ್ಯಪದ್ಮಜಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ.
ಹರಿಯಲಾರದ ಘೋರ ದೇಹದಾತಿಯೊಳ್ ಮುಳುಗಿಯೇ ಹರಿಯಲಾರದ ಘೋರ ದೇಹದಾತಿಯೊಳ್ ಮುಳುಗಿಯೇ ಮನದಿ ಮೂಡಿದ ಅಂಧಕಾರವ ಹೇ ಭಗವಾನ್ ಭಾಸ್ಕರ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ದೇಹದಾತಿಯೊಳ್ ಮುಳುಗಿದ್ದ ದೇಹದಾತಿಯೊಳ್ ಮುಳುಗಿಯೇ ಹರಿಯಲಾರದ ಘೋರ ಸಂದೇಹ ಬಂಧು ಬಾಂಧವರೆಂಬ ಪಾದದ ನೊಂದು ಸಿಲುಕಿದೆ ಇಂದು ತಾಪಕ್ಕೆ ಬಂಧು ಬಾಂಧವರೆಂಬ ಪಾದದ ನೊಂದು ಸಿಲುಕಿದೆ ಇಂದು ತಾಪಕ್ಕೆ ನೀಗಿಸೋ ಸೋದನೆಯ ಕೈಯಲ್ಲಿ ಹೋ ಭಗವಾನ್ ಭಾಸ್ಕರ ಹೀಗಿಸೋ ಸೋದನೆಯ ಕೈಯಲ್ಲಿ ಶಾಂತಿ ಲೀಡೋ ಸಾಮಲಾಂಗ ಶಾಂತಿ ನೀಡೋ ಸಾಮಲಾಂಗ ಹರಿಯಲಾರದ ಘೋರ ದೇಹದಾತಿಯೊಳ್ ಮುಳುಗಿಯೇ ಹರಿಯಲಾರದ ಘೋರ ಸಂದೇಹ ಭಾಸ್ಕರ 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 ಓಂ ನಮೋ ಸೂರ್ಯನಾರಾಯಣಾಯ ನಮಃ ಓಂ ನಮೋ ಸೂರ್ಯನಾರಾಯಣ ಓಂ ನಮೋ ಸೂರ್ಯನಾರಾಯಣ ಓಂ ನಮೋ ಸೂರ್ಯನಾರಾಯಣ ಓಂ ನಮೋ ಸೂರ್ಯನಾರಾಯಣ ಕರ್ಣ, ಕರ್ಣ. ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀವು ಯಾರು ತಾಯಿ? ನೀನು ಪೂಜಿಸುವ ಸರ್ವಸಾಕ್ಷಿಯ ಆ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗ ಮೊದಲು ತೋರಿಸ ಶ್ರೀ ನಾನಲ್ಲವೇ ಕಂದ. ಹೇ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವ ಕಂದ. ಇದೋ ನಿಮ್ಮ ಪಾದರವರು ಬೇಡುವೆನು. ಕೀರ್ತಿಶೀಲನಾಗು ಕಂದ, ಕೀರ್ತಿಶೀಲನಾಗು ಮಗನೇ. ಕರ್ಣ, ಕೀರ್ತಿ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ. ಕರುಣೆಯ ತೋರಿದೆ ಕರುಣೆಯ ತೋರಿದೆ ಕುವರನ ಪೊರೆದೆ ಅಮ್ಮ. ಕರುಣೆಯ ತೋರಿದೆ ಕುವರನ ಪೊರೆದೆ ಎಂದಿಗೆ ಈ ಋಣವ ತೀರಿಸಲೇನಾ ಎಂದಿಗೆ ಈ ಋಣವ ತೀರಿಸಲೇನಾ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತೆ ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತೆ ಮಗುವು ಮನಾನ
ಏನೊಂದನು ಅರಿಯೆ ಕಂದ ಮಗನೇ ಕಂದ ಮಗುವಮ್ಮನ ಏನೊಂದನು ಅರಿಯೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಕಂದ ಅಮ್ಮ ಅಮ್ಮ ಕಿಸಬೇಡ ಕಂದ ಮಗನೇ ಕಿಸಬೇಡ. ಮಾಡಿದ ಪರಾಧ ಏನದು ತಾಯಿ ಅಮ್ಮ ನಾ ಮಾಡಿದ ಪರಾಧ ಏನದು ತಾಯಿ ಅಕ್ಷಮ್ಯವೆನಿಸಿ ಜೀವನ ತೊರೆದಿ ಅಕ್ಷಮ್ಯವೆನಿಸಿ ಜೀವನ ತೊರೆದಿ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ ಜನನೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗೆ ಓದೇ ಕೊರತೆ ಐವರ ಮಾತೆ ನಿನಗ್ಯೂದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಅಮ್ಮ ಕಂದ ಮಗನೇ ಕಂದ ಕೀರ್ತಿಶೀಲನಾಗು ಕಂದ ಕೀರ್ತಿಶೀಲನಾಗು ಮಗನೇ. ಕೀರ್ತಿ ಕೀರ್ತಿ ಎಂತಹ ಕೀರ್ತಿಯಮ್ಮ ನನ್ನದು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಪರಾಧ ಹೋದರು ಏನು ತಾಯಿ ಇಲ್ಲಿರುವ ಜಲಚರಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟವಲ್ಲ ಅಮ್ಮ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೊಂದು ಪ್ರೀತಿ ಮಮತೆಯಿಂದ ಸಾಕಿ ಸಲುವವು ಹೀಗಿರುವಾಗ ನನ್ನನ್ನು ಈ ಗಂಗಾ ನದಿಯಲ್ಲಿ ತೇಲಿಬಿಡಲು ಕಾರಣವೇನು ತಾಯಿ? ನಿನ್ನನ್ನು ದೂಷಿಸಿದರೆ ಅಮ್ಮ ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು ಅಮ್ಮ. ಹೋಗಲಿ ಬಿಡು, ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮಕಾರ ಬಂದಿತ್ತಲ್ಲ, ಕರುಣೆಯೇ ತೋರಿದೆಯಲ್ಲ ಕಂದ ಮಗನೇ. ಅಮ್ಮ ಕಂದ
ಹಾಗೆಲ್ಲ ಮಾತನಾಡಬಾರದು. ಮೊದಲೇ ನೊಂದು ಹೋಗಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳ ಶೂಲದಲ್ಲಿ ತಿವಿದಂತಿರುವುದು ಕಂದ. ಬಾಲ್ಯದಲ್ಲಿ ನಾನು ಮಾಡಿದ ಅಪರಾಧಕ್ಕಾಗಿ ಅಂದಿನಿಂದ ಹಿಂದಿವರೆಗೂ ಅದೆಷ್ಟು ನೊಂದು ಬೆಂದೆಯೋ ಕಂದ. ಮಗನೇ, ನೀನು ಪಟ್ಟಿರುವ ಕಷ್ಟಕ್ಕೆಲ್ಲ ನಾನೇ ಕಾರಣ. ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು ಮಗನೇ. ಅಮ್ಮ, ಪೂಜ್ಯರಾದ ನೀನು ಹೀಗೆ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ಅಮ್ಮ, ವೀರಮಾತೆಯಾದ ನೀವು ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಪಾಂಡವರಲ್ಲವೇ ಸುಕೃತಶಾಲಿಗಳು? ಅಂತಹ ಭಾಗ್ಯ ಈ ಪಾಪಿಕರ್ಣನಿಗೆ ಎಲ್ಲಿಂದ ದೊರಕುವುದು ತಾಯಿ? ನೀವೇ ಹೇಳು ತಾಯಿ. ಅಮ್ಮ, ಹಾಗಿದ್ದು ಆಗಿ ಹೋಯಿತು. ಈಗಲಾದರೂ ನಿನ್ನ ತಮ್ಮನೊಡನೆ ಸೇರಿ ಸುಖವಾಗಿ ಬಾಳು ಕಂದ. ಆ ಪಾಪಿ ವೈರಿಗಳಾದ ಆ ಕೌರವರೊಡನೆ ಸೇರಿ ಪಾಂಡವರಿಗೆ ಕೇಡನ್ನು ಆರೈಸಬೇಡ ಮಗನೇ. ಸೌಮಾತ್ರ ದಾನವನ್ನು ಮಾಡು ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು, ನಡೆಸಿಕೊಡುವೆನು ತಾಯಿ. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಮಗನೇ, ಎತ್ತ ತಾಯಿ ನಾನು ನಿನ್ನಲ್ಲಿ ಶರಣನೊಡ್ಡೆ ಬೇಡಿಕೊಳ್ಳುವೆನು. ಪಾಂಡವರನ್ನು ಉಳಿಸು ಮಗನೇ, ಅವರೊಡನೆ ವೈರತ್ವವು ಕಳೆ ಕಂದ. ಏನಂದೆ ತಾಯಿ? ಇನ್ನೊಂದು ಸಾರಿ ಹೇಳು. ಪಾಂಡವರನ್ನು ಉಳಿಸು ಮಗನೇ. ಪಾಂಡವರು? ಅಮ್ಮ, ನೀವು ವೀರಮಾತೆ, ನೀನೇ ಹೇಳು. ಪರರಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ನಾನು ಇದರಿಂದ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಏ ಕರ್ಣ, ಕರ್ಣ, ಏ ಪಾಪಿ ಕರ್ಣ, ನೀ ಇಂಥವನ್ ಸೂತನೆಂದು ಜಪಿಸುವುದಿಲ್ಲವೇ? ಕರ್ಣ, ಕರ್ಣ, ನೀನು ಹೇಳುವುದು ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಹುಟ್ಟಿದ ಸಹೋದರರಲ್ಲವೇ ಕಂದ? ಅವರನ್ನು ಕಾಪಾಡುವುದು ಹಿರಿಯನಾದ ನಿನ್ನ ಕರ್ತವ್ಯವಲ್ಲವೇ ಮಗನೇ? ಮಗನೇ, ಅಮ್ಮ, ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೆ ಮಗನೇ? ಹೇಳು ಕಂದ, ಹೇಳು ಮಗನೇ. ಅಮ್ಮ, ಇದುವರೆಗೂ ಆ ಸೋದರರೆಂಬ ಮನೋಭಾವನೆ ನನ್ನಲ್ಲಿರಲಿಲ್ಲವಲ್ಲ. ನನ್ನ ತಪ್ಪೇನು ತಾಯಿ? ಅಮ್ಮ, ಪಾಂಡವನ ಪ್ರಾಣವೇ ನನ್ನ ಪ್ರಾಣದಂತೆ. ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿರುವಾಗ ನನ್ನ ತಮ್ಮ ಪ್ರಾಣಕ್ಕೆ ಭಯವಿರುವುದು ಬಿಡುತ್ತಾಯಿ ಚಿಂತೆಯನ್ನು. ಮಗನೇ, ಅಮ್ಮ, ಲೋಕೈಕ ವೀರನಾದ ನೀನು ಆ ಸುಯೋಧನಲ್ಲಿ ಸೇರಿ ಯುದ್ಧವನ್ನು ಹೂಡಿರುವಾಗ ನಾನು ಹೇಗೆ ತಾನೇ ಭಯಪಡುತ್ತಿರಲಿ ಕಂದ? ಹೋಗಲಿ ಬಿಡು ಕಂದ. ಯುದ್ಧದಲ್ಲಾದರೂ ಎದರಿ ಪರನ್ಮುಖನಾಗು ಕಂದ. ಅಮ್ಮ, ಈ ಕರ್ಣನಂತಹ ನೀಚನಲ್ಲ. ಪೌರುಷ ಇರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮುಡಿಯುವನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷಕ್ತನಾಗಿ ಮಾಡಲಿಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ, ಹೃದಯದ ಸಖನಂತೆ ನಂಬಿ ಈ ಮಹಾಯುದ್ಧವನ್ನು ಹೂಡಿರುವಾಗ ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ನಾನು ಸರ್ವದಾಕಲಾರನು, ನಾನು ಪರಾನ್ಮುಖಲಾಗಲಾರೆ ತಾಯಿ. ಮಗನೇ, ಹೋಗಲಿ ಬಿಡು ಕಂದ. ಪಾಂಡವರೊಡನೆ ಕೂಡಿ ಬಾಳುವ ನನಗಿಷ್ಟವಿಲ್ಲದಿದ್ದರೆ ನಾಳೆ ನಡೆಯುವ ಘೋರ ಯುದ್ಧದಲ್ಲಿ ಪಾಂಡವರು ನಿನಗೇನಾದರೂ ಎದುರಾದರೆ ಅವರನ್ನು ಮಾತ್ರ ಕೊಲ್ಲಬೇಡ ಕಂದ. ಅವರನ್ನು ಉಳಿಸು ಮಗನೇ, ಅವರನ್ನು ಉಳಿಸು ಕಂದ. ಅಮ್ಮ, ಉಳಿಸು ಮಗನೇ. ಅಮ್ಮ, ಯಾರ ಉಳಿಸುವೆನು? ಯಾರನ್ನು ಬೇಕಾದರೂ ಉಳಿಸುವೆನು. ಪರಶ್ವರೊಡನೆ ಸರಿಸಮನವಾಗಿ ಹೋರಾಡಿ ಪಾಶುಪಶಾಸ್ತ್ರವನ್ನು ಪಡೆದ ಅರ್ಜುನನ್ನು ಮಾತ್ರ ಉಳಿಸಲಾರೆ ತಾಯಿ. ಏಕೆ ಮಗನೇ? ಹೌದು ತಾಯಿ. ಏಕೆ ಕಂದ?
ಅರ್ಜುನ ಮೇಲೆ ನನಗೆ ಏಕೆ ಇಷ್ಟೊಂದು ಕೋಪ ಬೇಕೆ? ಅಮ್ಮ, ಆತನ ಮೇಲೆ ನಾನು ಯುದ್ಧವನ್ನು ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರರು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಕರ್ಣ, ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ನನ್ನಿಂದ ಅರ್ಜುನನೇ ಮಡಿಯಲಿ ನಿನಗೆ 5 ಮಕ್ಕಳು ಉಳಿದಿರುವರು. ಕರ್ಣ, ಅರ್ಜುನನಿಂದ ನಾನೇ ಮಡಿಯಲಿ ನಿನಗೆ 5 ಮಕ್ಕಳು ಉಳಿಯುವರು. ನೀನು ಚಿಂತಿಸಬೇಡ ಜನನಿ. ಹೋಗಲಿ ಬಿಡು ಕಂದ, ಹೋಗಲಿ ಬಿಡು ಮಗನೇ. ಅಮ್ಮ. ನಿನ್ನ ಇಚ್ಛೆ ಇದ್ದಂತಾಗಲಿ. ಆದರೆ ಕಟ್ಟೆ ಕಡೆಯದಾಗಿ ತಾಯಿಯ ಮಾತನ್ನು ನಡೆಸಿಕೊಡ್ಬೇಯ ಕಂದ. ಅದೇನು ಕೇಳು ತಾಯಿ, ಖಂಡಿತವಾಗಿಯೂ ನಡೆಸಿಕೊಡುವೆನು. ಮಗನೇ, ಅಮ್ಮ, ಸತ್ಯವಾಗಿಯೂ ನಡೆಸಿಕೊಡ್ಬೇಯ ಸತ್ಯವಾಗಿ ನಡೆಸಿಕೊಡುವೆನು ತಾಯಿ. ಕಂದ. ಅಮ್ಮ, ಜನನಿ ನಿನ್ನ ಮಗನಿವನ್ನು. ನಿಜವೇ ಮಗನೇ? ಅಮ್ಮ, ಜನನಿ ನಿನ್ನ ಮಗನಿವನ್ನು ಉಸಿಯಾಡುವನೇ. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೆ ಭಗವಂತನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೆ ಆ ಭಾಸ್ಕರನು. ಎಂತಾದರೂ ಸರಿಯೇ ನುಡಿಸುವೆನು ನಿನ್ನ ನುಡಿಯ, ಬಿಡು ಚಿಂತೆಯ ಜನನಿ ಜನನಿ. ಅಮ್ಮ, ತೋಟ ಮಾಡವ ತೊಡದೆಯ ನೀನು. ತೋಟ ಮಾಡವ ತೊಡದೆಯ ನೀನು. ಈಟತನದಿ ಪೇಟುನು ಬೇಡು, ಈಟತನದಿ ಪೇಟುನು ಬೇಡು. ಕುಮಾರನಿಗೆ ಪರಮದಯ ರಣದೊಳು ಸಮರದಿ ಶರಗಳು ಬೇಡು. ಕಂದ, ಮಗನೇ, ಕಂದ, ಅಮ್ಮ, ನಾನು ಕೇಳುವುದೇನೆಂದರೆ, ನೀನು ಯುದ್ಧ ಮಾಡುವಾಗ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ಜನನಿ ಆಗಬಹುದು. ಸುಯೋಧನ, ಈ ಕರ್ಣನನ್ನು ನಂಬಿ ಈಗಲೀಗ ನೀನು ಸಂಪೂರ್ಣವಾಗಿ ಕೆಟ್ಟೆ. ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ರಕ್ಷಿಸಿ ಕಾಪಾಡಬೇಕು. ಇಂದ್ರನು ಮೋಸದಿಂದ ಕಪಡಿ ವೇಷಧಾರಿಯಾಗಿ ಬಂದು ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಶ್ರೀಕೃಷ್ಣ ಪರಮಾತ್ಮರು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನು ಕಿತ್ತುಕೊಂಡರು. ಈಗ ನನ್ನ ಎತ್ತ ಮಾತೆಯು ಬಂದು, ಮಗನೇ, ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನವನ್ನು ಪಡೆದು ಹೇಳು. ಮಾಡಲಿ. ದೈವ ಪ್ರಪಂಚ ಎಲ್ಲ ಸಂಚು ಮಾಡುತ್ತಿರುವುದು. ಮಾಡಲಿ ಮಾಡಲಿ. ಪೌರುಷರ ತನಕ ಹೋರಾಡಿ ನನ್ನ ಸ್ವಾಮಿ ಗೌರವೇಶ್ವರನಿಗಾಗಿ ಉಳಿಯುವೆನು. ಅಮ್ಮ, ಅಮ್ಮ, ಎತ್ತ ಕರುಳಿನ ಬಾಧೆಯೇನು? ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಕಂದ? ಸಂದೇಹವಿಲ್ಲ ತಾಯಿ. ಅಮ್ಮ, ಅಮ್ಮ, ಕಂದ, ಮಗನಿ
ಹೆತ್ತ ಕರುಳಿನ ಬಾಧೆಯನ್ನು ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮಧಾರಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಬಾಧೆನು ಬಿಡು ಚಿಂತೆಯ ಜನನೀ, ಜನನೀ. ಅಮ್ಮ ಸಂದೇಹವ ಬಿಡುವಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡುವಮ್ಮ. ಅಮ್ಮ ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಆ ಮುಗಿಲ ಇಳಿದು ಬರಲಿ, ಈ ತರೆಯ ನಿಲ್ಲಲಿ, ಆ ಮುಗಿಲ ಇಳಿದು ಬರಲಿ, ಈ ದರೆಯ ಬೀದು ನಿಲ್ಲಲಿ, ಇನ್ನಾಣ ಸತ್ಯವಮ್ಮ, ಇಟ್ಟಾಣ ತಪ್ಪನಮ್ಮ, ಬಿಡು ಚಿಂತೆಯ ಜನನೀ. ಅಮ್ಮ ನಾನಿನ್ನು ಹೋಗಿ ಬರುವೆನು ಕಂದ. ಆಗಬಹುದು ಅಮ್ಮ. ಶ್ರೀಕೃಷ್ಣ ಪರಮಾತ್ಮನ ಕುಡಿಲೋಪಾಯ ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನು ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀವಿನ್ನು ಹೋಗಿ ಬಾ ತಾಯಿ. ಅಮ್ಮ ಅಮ್ಮ ಕಂದ, ಇಲ್ಲಿ ಬಾ ತಾಯಿ. ಮಗನೇ, ಏನು ಹೇಳು ಕಂದ. ಅಮ್ಮ, ಈ ಯುದ್ಧವು ನಾನೊಂದು ಮಾತನ್ನು ಕೇಳುವೆನು, ನಡೆಸಿಕೊಡುವೆ ಜನನಿ. ಅಮ್ಮ, ಶ್ರೀಕೃಷ್ಣನ ಮೇಲಾಣೆ ಸತ್ಯವಾಗಿಯೂ ನಡೆಸಿಕೊಡುವೆನು ಕಂದ. ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಅಮ್ಮ, ಏಕೆ ಕಂದ? ದೈವವಶಾತ್ ನಾನೊಂದು ವೇಳೆ ಹತನಾದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸು ಎಂದು ಇದೋ ನಿಮ್ಮ ಪಾದವನ್ನು ಹಿಡಿದು ಬೇಡಿಕೊಳ್ಳುವೆನು ಜನನಿ. ಇಂತಹ ಸಂಕಟಗಳಿಂದಲೇ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದ ಇಲ್ಲದೆ ಹೋಗಲಿ ಕಂದ, ಇಲ್ಲದೆ ಹೋಗಲಿ ಮಗನೇ. ಅಮ್ಮ ಅಮ್ಮ, ಇಲ್ಲಿ ಬಾ ತಾಯಿ. ಮಗನೇ, ಅಮ್ಮ ನಿನ್ನ ಮುಗವನ್ನು ಯುಗಾದಿ ಕಾಣಲೌದೆ ಇಂದು. ಅಮ್ಮ, ಅಮ್ಮ ನಿನ್ನ ಮುಗವನ್ನು ಯುಗಾದಿ ಕಾಣಲೌದೆ ಎಂದು ಬಗೆ ಬಗೆಯೊಳು ನೊಂದು ಕಣ್ಣೀರಗಲಿ. ಬಗೆ ಬಗೆಯೊಳು ನೊಂದು ಕಣ್ಣೀರಗಲಿ. ಅಮ್ಮ ಅಮ್ಮ, ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಹೋಗಿ ಬರುವೆನು, ಹೋಗಿ
ಈ ಪ್ರಪಂಚದಲ್ಲಿ ದೈವಾನುಕೂಲ ಇಲ್ಲದ ಮನುಷ್ಯನು ಬದುಕಿದು ವ್ಯರ್ಥವೇ ಸರಿ. ನಾನೀಗಲೇ ಯುದ್ಧರಂಗಕ್ಕೆ ಹೊರಡುವೆನು.